ಎಷ್ಟು ಬಿಸಿಲೈತೆ ನೋಡ್ರಿ. ಬಿಸಿಲಾಗಿ ಇದ್ದು ಕರ್ರಗಾಗ್ಬಿಟ್ಟು ತುಂಬ ಮಾತಾಡೋದಿದೆ ಗೈಸ್. ನ್ಯೂ ಇಯರಿಂದ ಏನೇನಾಗಿತ್ತು, ಯಾಕೆ ವಿಡಿಯೋಸ್ ಮಾಡಿಲ್ಲ. ಆ್ಯಂಡ್ ಗೈಸ್ ಇವತ್ತು ಕಾಂಪೌಂಡ್ ಹಾಕ್ಸ್ಬೇಕು ಅಂತ ಎಲ್ಲ ರೆಡಿಮೇಡ್ ಕಾಂಪೌಂಡ್ ತರಿಸಿದ್ವಿ ನೋಡ್ರಿ. ಇವಾಗ ಬಂದಿದ್ದಾರೆ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ನ ನಾನು ಜಾಸ್ತಿ ಕಂಟಿನ್ಯೂ ಆಗಿ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ನನಗೆ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಬೇಜಾರಾಗಿದೆ. ಸೊ ವೀಡಿಯೋಸ್ ಯಾವುದು ಮಾಡೋಕ್ಕಾಗಿದ್ದಿಲ್ಲ ನೀಟಾಗಿ. ಆ್ಯಂಡ್ ಈ ವ್ಲಾಗು 2-3 ಡೇಸಿಂದ ಆಗಿರುತ್ತೆ. ಸ್ವಲ್ಪ ಮಾಡಿದ್ದೀನಿ. ಆ ವ್ಲಾಗ್ನ ಇಲ್ಲಿವರೆಗೂ ತೊಗೊಂಬಂದಿದ್ದೀನಿ. ಆ್ಯಂಡ್ ಕೆಲವು ಕ್ಲಿಪ್ಸ್ಗಳನ್ನ ನಾನು ಮಾಡಿಟ್ಕೊಂಡಿದ್ದೆ, ಅದನ್ನು ಎಡಿಟ್ ಮಾಡಿದ್ದೀನಿ. ವಿಡಿಯೋ ಲಾಸ್ಟಲ್ಲಿ ಇರುತ್ತೆ. ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಹೊಸ್ದಾಗಿ ಏನೋ ಕೆಲಸ ಮಾಡಿಸ್ತಾ ಇದ್ದೀನಿ ಗೈಸ್. ಪೂರ್ತಿ ಒಂದು ವಿಡಿಯೋ ಮಾಡಾಕ್ತೀನಿ ಅದನ್ನು. ಆ್ಯಂಡ್ ಇವಾಗ ರೆಡಿ ಮಾಡಿಸಿದ್ದೆ. ಸ್ವಲ್ಪ ಕೆಲಸ ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಇವಾಗ ಮಾಡಿರೋ ಅಷ್ಟು ನಿಮ್ಮ ಮುಂದೆ ತೋರಿಸ್ತೀನಿ. ನೆಕ್ಸ್ಟ್ ಇನ್ಮೇಲಿಂದ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನನಗೆ ನ್ಯೂ ಇಯರ್ಗೆ ತುಂಬ ಜನ ವಿಶ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಾರಿ ಫಾರ್ ದ್ಯಾಟ್, ನಾನು ನಿಮಗೆ ರಿಪ್ಲೈ ಮಾಡಿಲ್ಲ. ಆ್ಯಂಡ್ ನಾನು ಕೂಡ ನಿಮಗೆ ವಿಶ್ ಮಾಡಿಲ್ಲ. ಯಾಕಂದರೆ ಹ್ಯಾಪಿನೇ ಇಲ್ಲ. ಇನ್ನೆಲ್ಲಿ ಹ್ಯಾಪಿ ನ್ಯೂ ಇಯರ್ನ ನಾನು ಸೆಲೆಬ್ರೇಟ್ ಮಾಡೋದು? ನಾನು ಯಾವ ನ್ಯೂ ಇಯರ್ ಕೂಡ ಸೆಲೆಬ್ರೇಟ್ ಮಾಡಿಲ್ಲ. ನೋಡೋಣ ಗೈಸ್, ಮುಂದಿನ ವರ್ಷ ಇವಾಗ ಹ್ಯಾಪಿನ ತಂದ್ಕೊಳ್ಳೋಣ. ಮುಂದಿನ ವರ್ಷದಿಂದ ಹ್ಯಾಪಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಣ. ಸಾರಿ ಫಾರ್ ದಟ್, ನಾನು ನಿಮಗೆ ವಿಶ್ ಮಾಡಿಲ್ಲಿದ್ದಕ್ಕೆ. ಆ್ಯಂಡ್ ಇನ್ಮೇಲಿಂದ ಕಂಟಿನ್ಯೂಸ್ ವಿಡಿಯೋ ಬಂದೇ ಬರುತ್ತೆ ಗೈಸ್. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡ್ತಾ ಇರಿ. ಇನ್ಮೇಲಿಂದ ನಾವಾಯಿತು, ನಮ್ಮ ಕೆಲಸ ಆಯಿತು ಅನ್ನಂಗೆ ಇರೋಣ, ಬೆಳೆದು ತೋರಿಸೋಣ ಗೈಸ್. ಇನ್ನೊಂದು, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹಂಗೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಒಂದು ಪ್ಲ್ಯಾನ್ ಮಾಡಿದ್ವಿ. ಈ ಥರ ಮಾಡಬೇಕು, ಹಿಂಗೆ ಮಾಡಿದರೆ ಮುಂದೆ ಹೆಲ್ಪ್ ಆಗುತ್ತೆ. ಆ ಥರ ಎಷ್ಟು ದಿವಸ ಅಂತ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಅಂತ ನಾವು ಹಿಂಗೆ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾತಾಡಿಬಿಟ್ಟು ಮನೆಯವ್ರ ಹತ್ರ ಎಲ್ಲ ಒಪ್ಪಿಸಿಬಿಟ್ಟು ಇವಾಗ ಈ ಪ್ಲ್ಯಾನ್ಸ್ಗಳನ್ನೆಲ್ಲ ಹೊರಗೆ ಹಾಕ್ಬಿಟ್ಟು ಹೇಳಿ ನಮ್ಮ ಮನೆಯವ್ರ ಹತ್ರ ಮಾತಾಡಿ ಸಾಲ ಇಸ್ಕೊಂಡು ರೆಡಿ ಮಾಡಿದ್ವಿ ಗಾಯ್ಸ್. ಈ ಕೆಲಸ ನಡೀತಾ ಇದೆ. ಪೂರ್ತಿ ಈ ತಿಂಗಳಲ್ಲೇ ಕಂಪ್ಲೀಟ್ ಆಗುತ್ತೆ ಕೆಲಸ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮಂತಿಂದ ಎಲ್ಲ ರೆಡಿ ಆಗುತ್ತೆ ಗೈಸ್. ಆಮೇಲಿಂದ ನಾವು ಕೂಡ ಮುಂದೆ ಬರ್ಬೋದು, ನೋಡೋಣ ಗೈಸ್. ನೋಡಿ, ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಆಯ್ತಾ? ಮಿಸ್ ಮಾಡಿದೆ, ಮರೀದೆ ನೋಡಿ ವಿಡಿಯೋನ. ಕೇಳ ಎಷ್ಟು ಗೂಟು ಬರ್ತಾವ ನಾನು ಹೇಳ್ತಾನಲ್ಲ, ಆ ಗೂಟು ಮಾರ್ಕ್ ಮಾಡೋಣ, ಎಲ್ಲೆಲ್ಲಿ ಗುಣಿ ತಗ್ಸ್ಬೇಕಂತ ಹೇಳ. ಆ ಗುಣಿ ತಗ್ಸಾನಲ್ಲ, ನಿಮ್ ಗುಂಡಿ ತಗ್ಸಾವಾಗ ಅವ್ನು ಮಾರ್ಕ್ ಮಾಡಿರ್ತಾನ. ನೀವು ಎಷ್ಟು ಗುಂಡಿ ಹಾಕ ನೋಡ, ಅವ ಒಬ್ಬನ ಯಾವನಾರ ಕೂಲಿಡಕ್ಕ ತಕ್ ಎಷ್ಟು ಸಣ್ಣ ಎಷ್ಟಡಿ ಒಳಗೆ ತಗ್ತಿ, ಎಷ್ಟಡಿ ಅಗ್ಲ ತಗ್ಸಕತ್ತಿ. ಕೂಲರಿಗೆ ಎಷ್ಟು ಕೊಡಕತ್ತಿ? ಅವನೇ ಗೊತ್ತ, ಅವ್ನು ಹುಡ್ಕಂದಂಗ ನೀನು ಗುಂಡಿ ಎಷ್ಟು ಬರ್ತಾವ ಅಷ್ಟ ಮೇಲೆ ಅದ್ರ ಮೇಲೆ ಇದು ಬರ್ತೈತಿ. ಕೂಲರ್ ಗೈಸ್ ನೋಡ್ರಿ, ಹಳ್ಳಿವುಡ್ ಯಾಕೆ ಗಟ್ಟಿ ಅಂತಿರಲ್ಲ ನೋಡ್ರಿ. ಅವನಿಗೆ ಎಷ್ಟು ವರ್ಷ? ಅವನಿಗೆ 7 ವರ್ಷ ನೋಡ್ರಿ. ಇವಾಗ ಹಿಂಗೆ ಕೆಲಸ ಮಾಡ್ತಾನೆ. ಅದಕ್ಕೆ ಹಳ್ಳಿವುಡ್ರು ಗಟ್ಟಿ ಇರ್ತಾರೆ, ಎಲ್ಲ ಕೆಲಸ ಮಾಡ್ತಾರಲ್ಲ ಅದಕ್ಕೆ ನೋಡ್ರಿ. 6 ಅಡಿ ಮೆಸ್, 6 ಅಡಿ ಸುತ್ತಲೂ ಬರುತ್ತೆ. ಅಲ್ಲಿ ಎಷ್ಟು ಇಂಚ್ ಗ್ಯಾಪ್ ಇರುತ್ತೆ? 2 ಇಂಚ್ ಗ್ಯಾಪ್. ಮತ್ತು ಹಾವು ಪಾವು ಬರೋದಾಗ್ಬಾರ್ದು. ಅವು ಕೋಳಿ ಸ್ಮೆಲ್ಲಿಗೆ ಹಾವು ಬರ್ತಾವೆ. ಅವು ಮತ್ತೆ 2 ಇಂಚ್ ಬಂದೇ ಬರ್ತವೆ. ಮತ್ತು ಅದಕ್ಕೆ ಹೇಳಿದ್ದು. ಇಲ್ಲ ಮತ್ತು ನಮಗೆ ಒಳಗೆ ಕಬ್ಬಣ ಸಣ್ಣದು ಮೆಸ್ ಹಾಕಿ ಕೊಡ್ಬೇಕು. ನಮ್ಮ ಕಿಟಕಿಗೆ ಹಾಕ್ತಾವೆ, ಆ ಮೆಸ್ ಹಾಕಿ ಕೊಡ್ಬೇಕು. ಏನಕ್ಕೆ ಕೇಳ್ರಿ? ಒಳಗೆ ಒಂದು 3 ಅಡಿ ಹಾಕ್ಸಿರಕತ್ತಾಡಿರ್ತ ಸುತ್ತಲಿ ಜಾಲ್ರಿ. 1 ಇಂಚ್ ಮೆಸ್, ಅದಕ್ಕೆ ಸಣ್ಣದ ನೋಡಿ. ಹೊಸ ಅಧ್ಯಾಯ ಶುರು ಮಾಡ್ತಾ ಇದ್ದೀವಿ. ಕೋಟೆ ಅವರೆಲ್ಲ ರಚ್ಚಿಗೆತ್ತ ಕೆಲಸ ಮಾಡ್ತಿದ್ದಾರೆ. ನಾವು ಅಳತೆ ಮಾಡಿಸ್ತಾ ಇದ್ದೀವಿ ಇಲ್ಲಿ. ಗೈಸ್ ಇವತ್ತು ಕಾಂಪೌಂಡ್ ಹಾಕ್ಸ್ಬೇಕು ಅಂತ ಎಲ್ಲ ರೆಡಿಮೇಡ್ ಕಾಂಪೌಂಡ್ ತರಿಸಿದ್ವಿ ನೋಡ್ರಿ. ಇವಾಗ ಬಂದಿದ್ದಾರೆ. ಮಣ್ಣಿಲ್ಲದಕ್ಕೆ ಬೇಕಾದಕ್ಕೆ ಪೈಪು ಪೈಪ್ ಹಾಕ್ಸಂತೀಯ? ದೊಡ್ಡದು ಹಾಕ್ಸ್ಬೇಕು, ಇಷ್ಟು ಹಾಕ್ಸ್ಬಾರ್ದು. ಗೈಸ್ ಎಲ್ಲೂ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಫುಲ್ ಕೆಲಸ ಯಾವುದ್ರ ಬಗ್ಗೆ ಅಂತ ಇನ್ನೂ ಹೇಳಿಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ ನೋಡಿ. ನಾನು ನಮ್ಮ ಫ್ರೆಂಡ್ ಎಲ್ಲ ಎಷ್ಟು ಕಷ್ಟಪಡ್ತಿದ್ವಿ. ಈಗ ಹೊಸ್ದಾಗೇನೋ ಮಾಡಿಸ್ತಾ ಇದ್ದೀವಿ ನೋಡ್ರಿ. ನಪ್ಪದು ನೋಡ್ರಿ ಹೆಂಗೆ ನಿಂತಾರೆ. ನೋಡ್ರಿ ಕೋಟಿ ಅಲ್ಲಿ ಹೋಗಲ್ಲ ಅವ್ರು ಇದ್ರಾಗದ ಕುಡ್ಬೇಕು. ಅಲ್ಲಿ ಎಂಜಿನಿಯರ್ ಕ್ಯಾನೆಟ್ ಹತ್ತದ
ಈ ಜಾಗ ನೋಡ್ಕೊಳ್ರಿ ಗೈಸ್, ಇವಾಗ ಮುಂದೆ ತೋರಿಸ್ತೀನಿ. ಹಾಂ ಓಕೆ, ಮೋಲ್ಡ್ ಇಳಿಸ್ತಾ ಇದ್ವಿ ಕೆಲಸಕ್ಕೆ. ನೋಡ್ಕೊಂಡ್ಬಿಡ್ರಿ ನೋಡಪ್ಪ. ಈ ಪ್ಲೇಸ್ನ ನಿಮಗೆ ಸಂಜೆ ತೋರಿಸ್ತೀನಿ ನೋಡ್ರಿ ಯಾವ ಥರ ಇರುತ್ತೆ ಅಂತ. ಸದ್ಯಕ್ಕೆ ಒಂದು ನೋಡ್ರಿ ಅಳತೆ ಮಾಡ್ತಾ ಇದ್ದಾರೆ ಕಾಂಪೌಂಡ್ ಹಾಕೋಕ್ಕೆ. ಲೇಡೀಸ್ ಬಂದಿದ್ದಾರೆ, 3 ಜನ ಗಂಡು ಮಕ್ಕಳು ಬಂದಿದ್ದಾರೆ. ಬಿಸಿಯಾಗಿಬಿಟ್ಟಾರ ಅಣ್ಣ, ಕಾಂಪೌಂಡ್ ಹಾಕ್ತೀವಿ ಅಂತ ಬಂದಿದ್ದಾರೆ. ಇಲ್ಲಿ ಹಿಂಗೆ ಇಳ್ಕಂದ್ರಿ ಈಗ 1:30 ಬಿಟ್ಟು 28ವರೆ ಬರ್ಬೇಕು. ಇವ್ರು ಅವೆಲ್ಲ ಇದನ್ನ ನೋಡಿದಿರಲ್ಲ ಆರಿಕೊಲ್, ಅಲ್ಲಿಗೆ 30 ಬರ್ತಿತ್ತು. ಈಗ ಆ 30ರಿಂದ ಇಲ್ಲಿಗೆ 1:15 ಒಡಾಕ್ ತಗೊಂಡತ್ ಮತ್ತೆ. ಕರೆಕ್ಟ್ ಆಯ್ತಲ್ಲ ಈಗ. ಇಲ್ಲಿ ಬರ್ತದೆ ಈಗ. ಈ ಲೈನ್ ಕಡಿದ್ರೆ ಈಗ 1:15 ಬಿಟ್ರೆ ನಿಮ್ ಜಾಗ ಇಲ್ಲಿ ಬರ್ತದೆ. 1:15 ಬಿಟ್ರೆ ನಿಮ್ ಜಾಗ ಆ ಕಲ್ ನೀಟ್ ಎಲ್ಲಿ ಬರ್ತದೆ? 30. ಅದೇ ಒಂದ್ ಕಾಲಿಟ್ಟತ್ತಲ್ಲ ಅಲ್ಲಿಗೆ. ಅದೇ ಅಲ್ಲಿ ಕಡೆ ಸಿಗ್ತಾನೆ. ಇಲ್ಲಿ ಬರ್ತದೆ. ಮತ್ತೆ ಅಲ್ಲಿಗೆ ಯಾಕೆ ಸಿಕ್ಸಿದ್ರ ಅವಲ್ಲೇ? ಇಲ್ಲಿ ಆಯ್ತು ನೋಡಿ. ಏನಪ್ಪ ಹಂಗ ರಫ್ ಹೊಡ್ಕಂದಾರ ಬಿಡ. ಇಲ್ಲಿ ಸಿಗತ್ ಲೆಕ್ಕ ಅದಲ್ಲ ಪಜಿ, ಅಲ್ಲಿ ಆ ಕಡೆ ಐತಲ್ಲ ರಾಟ್ ನಮ್ದು. ಇಲ್ಲಿ ಲೈನ್ ತಗಂತಿಲ್ಲ, ಇಲ್ಲಿ ಕರೆಕ್ಟಾಗಿ 30 ಹಿಡ್ಕೊಂಡು ಮಾರ್ಕ್ ಮಾಡ್ಕೊಂಡಲ್ಲ. ಹಂಗ ಅಂದಾಜಿ ಮೇಲೆ ಹೊಡ್ಕೊಂಡ್ರ ನೋಡಿ. ಇಲ್ಲಿ ತಂದ ಹಂಗ ಒಂದು ಅಂದಾಜ್ ಮೇಲೆ ಅದು ರಾಡ್ ಇತ್ತಲ್ಲ ಅಲ್ಲಿ ನೋಡಿ. ಹಿಂದ್ ರಾಡ್ ಐತಣ ಕಾಲಾಗ. ಹಿಂದಿಂದ ಐತಿ ನೋಡ ರಾಡ್. ಅಲ್ಲಿ ಈಗ ಇದು 30 ನಿಮ್ದು. ಇಲ್ಲಿ ಹೌದಾ? ಇದು 30. ಆ ರಾಡ್ ಅಲ್ಲಿ ಕೊಡಿ ಅಣ್ಣ, ಹೇಳ್ತಾನೆ. 1:5 ಐತಾ? 1.5 ಪಾಯಿಂಟ್. 1.5. 1.5 ಐತ್ರಾ? ಈಗ ಬತ್ ನೋಡೋದು. ಎಷ್ಟಾಯ್ತು ಹೊಡಿ ಒಳಗೆ ಪೂರ. ಈಗ ಹಿಂಗ 51 ಐತೆ ಇದು. ಹಿಂಗೆ ನೋಡಿಲ್ಲ ಈಗ ಸೀದಾ ರಘು, ಹಿಂಗ 51 ಐತಂದ್ರ ಮುಂದೆ 2 ಅಡಿ ಐತಿ 53, ಹಿಂದೆ 2 ಅಡಿ ಐತಿ 55. ಕಲ್ಲಿ ಗಿಡಕ ಸೀದಾ ಸೆಂಟ್ರಿ ಕಲ್ಲಿಗೆ ಅಣ್ಣ, ಕಲ್ಲಿ ಪಕ್ಕ ಕಡೆ ಫಸ್ಟ್ ಪಿಲ್ಲರ್ ಇಟ್ಟಿದ್ದಾರೆ ನೋಡ್ರಿ. ಈ ಪ್ಲೇಸ್ನ ನಿಮಗೆ ಸಾಯಂಕಾಲ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇವಾಗ ಫಸ್ಟ್ ಪಿಲ್ಲರ್ ಇಟ್ಟಿದ್ದಾರೆ ನೋಡ್ರಿ. ನಾನು, ನಮ್ಮಪ್ಪ, ನಮ್ಮ ಫ್ರೆಂಡ್ಸು, ನಮ್ಮ ತಮ್ಮ ಎಲ್ಲ ಇಲ್ಲೇ ನಿಂತು ಕೆಲಸ ಮಾಡಿಸ್ತಾ ಇದ್ದೀವಿ. ಬಿಸಿನ ರೆಡಿ ಆಗ್ತಾ ಇದೆ ನೋಡ್ರಿ. ಇವಾಗ ಇಷ್ಟು ರೆಡಿ ಆಗಿದೆ, ಇನ್ನು ಇದು ರೆಡಿ ಆಗೋದು ನೋಡ್ರಿ ಗೈಸ್. ನೋಡ್ರಿ ಅರ್ಧ ರೆಡಿ ಆಗಿದೆ, ಇನ್ನು ಈ ಥರ ರೆಡಿ ಆಗುತ್ತೆ. ಫುಲ್ ಸುಸ್ತಾಗ್ಬಿಟ್ಟೈತೆ. ಒಂದು ಸೈಡ್ ಹಾಕಿದ್ದಾರೆ, ಇನ್ನಿಷ್ಟು ಬ್ಯಾಲೆನ್ಸ್ ಇದೆ. ಅಷ್ಟಪಡಿ ಇಸ್ಕೊಳ್ಳಿ. ನೀರು ಕುಡಿ ಗೈಸ್, ಇವತ್ತು ಕೆಲಸ ಮಾಡಿಸ್ತಾ ಇದ್ದೀವಿ. ಮತ್ತೆ ನಿನ್ನೆ ಅರ್ಧ ಅಷ್ಟೇ ಮಾಡಿದ್ರು, ಇವಾಗ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ರಿ. ಇವತ್ತು ಸ್ವಲ್ಪ ಫಾಸ್ಟಾಗಿ ಅಷ್ಟರು ಸೇರಿ ಗುಂಡಿ ತೆಗಿತಿದ್ದಾರೆ ನೋಡ್ರಿ. 1 2 3 4 ಜನ ಗುಂಡಿ ತೆಗಿತಾರೆ ಟೋಟಲ್. ಒಟ್ಟು ಇಷ್ಟ ಆಗಿದೆ ನೋಡಿ ಗೈಸ್ ನಿನ್ನೆ ಕೆಲಸ. ಕಾಂಪೌಂಡ್ ಇದನ್ನ ಪಟ್ಟಿ ಹಾಕಿದ್ದು ಇವತ್ತು ಸ್ವಲ್ಪ ಈಸಿ ಇದೆ ಅನ್ಕೊಂತೀನಿ. ಬೇಗ ಹಾಕ್ಬಿಟ್ಟು ಹೋಗ್ತಾರೆ ಇವತ್ತು, ನೋಡೋಣ. ನಾವಪ್ಪ ವಿಡಿಯೋ ಮಾಡ್ತೀನಿ. ಕೊಟ್ಟಿಸಿ ಎಷ್ಟು ಬಿಸಿಲೈತೆ ನೋಡ್ರಿ. ಬಿಸಿಲಾಗಿ ಇದ್ದು ಕರ್ರಗಾಗ್ಬಿಟ್ಟು ಐಸ್. ಊಟಕ್ಕೆ ಮನೆಗೆ ಹೋಗಿದ್ದೆ, ಮನೆಗೆ ಹೋಗಿ ಬರೋಷ್ಟರಲ್ಲಿ ಅರ್ಧಕ್ಕರ್ಧ ಕಾಂಪೌಂಡೇ ಮುಗ್ದೋಗಿದ್ದೆ ನೋಡ್ರಿ. ಊಟಕ್ಕೆ ಹೋಗಿದ್ದೆ ನೋಡ್ರಿ, ಕಾಂಪೌಂಡ್ ಹಾಕೇ ಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನು ಈ ಕಡೆ ಇದೆ ಗ್ಯಾಪು ಹಾಕ್ತಾ ಇದ್ದಾರೆ. ಕಾಂಪೌಂಡ್ ರೆಡಿ ಆಗಿದೆ ಗೈಸ್ ಆಲ್ಮೋಸ್ಟ್. ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡೋದ್ರಿಂದ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಜಾಸ್ತಿ. ಕಾಂಪೌಂಡ್ ರೆಡಿ ಆಗಿದೆ ನೋಡ್ರಿ. ಇದನ್ನ ಟರ್ನ್ ಯಾವ ಥರ ಮಾಡ್ತಾರೆ
ಅಲ್ಲೆಲ್ಲ ಇಲ್ಲಿ ಗಿಡ ಇಲ್ಲಿ ಇದು ಸೆಂಟ್ರಿಗೆ ಅಷ್ಟೇ ಬೇಡ ನೋಡಿ ಇನ್ನೊಂದು ನೋಡು ವಿಡಿಯೋ ಮಾಡಿ ಸ್ಟೇಟಸ್ ಬಿಡ ನೋಡಿ ಎತ್ತಿದ ಸೂರ ಅಂತ ಬಿಡ್ಬಾ ಕ್ಲೀನ್ ಆಗ ಹಾ ನೋಡ್ದ ಬಾರಿ ಇನ್ನೊಂದು ಎರಡು ಕ್ಲೀನ್ ಆಗ ಕಲ್ಲೇಶಿ ಅಂತ ಅವನ ಹೆಸರು ಮಡ್ಕ ನೋಡಿದ್ರಲ್ಲ ಯಾವುದು ಅಂತ ನಿಮಗೆ ಗೊತ್ತಾಗಿದ್ದರೆ ಇವಾಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಮಾತಾಡೋದಿದೆ ಗೈಸ್, ನ್ಯೂ ಇಯರಿಂದ ಏನೇನಾಗಿತ್ತು, ಯಾಕೆ ವೀಡಿಯೋಸ್ ಮಾಡಿಲ್ಲ. ಆ್ಯಂಡ್ ಎಷ್ಟೋ ಜನ ಕೆಲವು ಟಾಪಿಕ್ ನನಗೆ ಕಮೆಂಟ್ ಮಾಡಿದ್ದಾರೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅದು ಅಂತ. ಓಕೆ ಗೈಸ್, ಅದನ್ನ ಕೂಡ ಖಂಡಿತ ಇನ್ಮೇಲೆ ವೀಡಿಯೋಸ್ ಸ್ಟಾಪ್ ಮಾಡೇ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ನಾನು ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.